ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗು 3:30ಗೆ ಹೊರಗಡೆ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಟೈಮ್ ಬಂದಿದೆ. ಅದಕ್ಕೆ ಇವತ್ತು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ಹೋಗಿ ಬರೋಣ ಅಂತ. ಮಕ್ಳಿಗೂ ರಜಾ ಇದೆಯಲ್ಲ ಅಂತ. ಹಾಗೆ ಬಾಗಿಲೆಲ್ಲ ತೊಳೆದಿದ್ರು ನಮ್ಮ ಮನೆಯವರೇ, ಪೈಪಲ್ಲೆಲ್ಲ ನೀರು ಹಾರಿಸಿದ್ರು. ನಾನು ಇನ್ನೂ ರಂಗೋಲಿ ಹಾಕಿರಲಿಲ್ಲ, ಅದಕ್ಕೆ ಅಷ್ಟರೊಳಗಡೆ ಸ್ನಾನ ಮಾಡಿ ನಾನು ಬಂದು ರಂಗೋಲಿ ಹಾಕಿ ಮತ್ತು ಅಕ್ಕದ ಗಿಡಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೂ ಕೂಡ ರಂಗೋಲಿ ಹಾಕ್ತಾಯಿದ್ದೀನಿ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಗುರುವಾರ ನೈಟೇ ಎಲ್ಲ ಪೂಜೆ ಮಾಡಿ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ದೇವ್ರ ಮನೆಯೆಲ್ಲ. ಮಾರ್ನಿಂಗಿದ್ದು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಹೊರಗಡೆ ಬಂದು ತುಳಸಿ ಕಟ್ಟೆಗೆ ಮತ್ತು ಹೊರಗಡೆ ಎಕ್ಕದ ಗಿಡ ಇದೆ. ನಾನು ನರ್ಸರಿಲೆಲ್ಲ ಕೇಳಿದ್ದೆ ಮತ್ತು ಹೊರಗಡೆ ಎಲ್ಲ ಹುಡುಕಿದೆ, ಎಲ್ಲೂ ಸಿಕ್ಕಿರಲಿಲ್ಲ. ಅದೇ ಹುಟ್ಕೊಂಡಿದ್ದೆ. ನಮ್ಮ ಅದೃಷ್ಟ ಅಂತ ಹೇಳಬೇಕು. ದೃಷ್ಟಿ ದೋಷಗಳು ಯಾವುದೇ ಥರದ್ದು ಆಗಲ್ವಂತೆ ಇದು ಮನೆ ಮುಂದೆ ಇದ್ದರೆ. ಹಾಗೆಯೇ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟರೊಳಗಡೆ ನಾನು ಮಕ್ಕಳಿಗೆಲ್ಲ ಹಾಲು ಕಾಯಿಸಿ ರೆಡಿ ಮಾಡಿಟ್ಟಿದ್ದೆ. ಬಂದು ರೆಡಿಯಾಗಿ ಹಾಲು ಕುಡ್ಕೋತಾರೆ. ತಿಂಡಿ ತಿನ್ನೋದು ಇಷ್ಟು ಬೇಗ ಆಗಲ್ವಲ್ಲ, ಅದಕ್ಕೆ ಮೈಸೂರಲ್ಲಿ ಎಲ್ಲಾದರೂ ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ತಿಂಡಿ ಏನೂ ಮಾಡಿರಲಿಲ್ಲ. ಹಾಗೆಯೇ ಒಂದೊಂದು ಲೋಟ ಹಾಲು ಕುಡ್ಕೊಂಡೆಲ್ಲ ಹೊರಟ್ವಿ. 4:15ಗೆ ಡಿಪೋ ಬಿಡುತ್ತೆ ಬಸ್ಸು. ಹಾಗೆ ಡ್ರೈವರ್ ಬಂದಿರು, ಕಂಡಕ್ಟ್ರು ಬಂದಿರಲಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೋ ನಾವು. ಹಾಗೆ ಬಂದು ಮೈಸೂರಿಗೆ ತಲುಪಿದ್ವಿ. ಮೈಸೂರಲ್ಲೆಲ್ಲ ಈ ಥರ ಬಸ್ಗಳು ಅಂತಂದರೆ ನನ್ನ ಚಿಕ್ಕ ಮಗನಿಗೆ ಇಷ್ಟ, ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡು ಹಾಗೆಯೇ ದೇವಸ್ಥಾನದ ಹತ್ರ ಬಂದು ಹಂಗೆ ಒಂದ್ಸಲ ಜಾತ್ರೆ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ನೋಡ್ತಾ ಗೊಂಬೆಗಳೆಲ್ಲ ತುಂಬ ಇಷ್ಟ ಆಯಿತು. ಇವರೆಲ್ಲ ನೈಟೇ ಒಂದು ಆಲ್ಟಾಗಿ ಹೋಯ್ತು ಮಾರ್ನಿಂಗ್ ಶುಕ್ರವಾರ ಪೂಜೆಗೆ. ಹಾಗೆ ದೇವ್ರ ಭಕ್ತಿ ಅಂತ ಕೊಟ್ಟಿದ್ರು, ಅದನ್ನೆಲ್ಲ ಹಚ್ಚಿ ಬೆಳಗಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಹಾಗೆಯೇ ಅದನ್ನೆಲ್ಲ ತಗೊಂಡು ನಮ್ಮ ಹಚ್ಚಿದ್ವಿ. ಹಾಗೆಯೇ ಬಂದು ಇದು ಆಲಂಬಾಡಿ ಬಸಪ್ಪ ಅಂತ, ಇದ್ರ ಹತ್ರನೂ ಹೋಗಿ ಪೂಜೆ ಎಲ್ಲ
ಹಲೋ ಅಖಿಲೇಶ್ ಸರ್ ಎಲ್ಲಿಗೆ ಹೋಗ್ತಿದ್ದೀರಿ ಸರ್ ಎಲ್ಲಿಗೆ ಹೋಗ್ತಿದ್ದೀರಿ ಸರ್ ಯಾವ ಕಡೆ ಫೈನಾ ಸರ್ ನಿಮ್ಮದು ಹಾಂ ಯಾವ ಕಡೆ ಹೋಗ್ತಿದ್ದೀರಿ ಸರ್ ನೀವು ಬೇಕು ಗೊಂಬೆಗಳೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಮನೆಗೆ ಸೋಕೇಸ್ಗೆಲ್ಲ ತಗೋಬೇಕು ಅಂತ ಅಂದ್ಕೊಂಡೆ. ಅದು ರೈಟ್ ಕೇಳಿದ್ರೆ ಒಂದಕ್ಕೆ ಡಬಲ್ ರೈಟ್ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಜಾತ್ರೆಯಲ್ಲಿ ಎಷ್ಟು ಅಂತ ಅಂದ್ಕೊಂಡು ನಾನೇನು ತಗೊಳ್ಳಿಲ್ಲ. ಹಾಗೆ ಬಂದು ಆ ಜಾತ್ರೆಲಿ ಏನಾದರೂ ಇಷ್ಟು ದೂರ ಬಂದು ಏನು ತಗೋಬಾರ್ದ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ. ಹಾರ ಒಂದು ತಗೊಳ್ತೀವಿ ಅಂತ ಅವ್ರು ಕೇಳಿ ನಾನು ರೇವತಿ ಹೇಳಿದ್ರು ತಗೊಂಡು. ಹಾಗೆ ಒಂದೊಂದು ಪಾರಿವಾಳದ್ದು ವೀಡಿಯೋ ಶೂಟ್ ಮಾಡಿದ್ದೀನಿ. ಹಾಗೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.